ಕೇಳಿಸ್ಕೊಂಡ್ರೆ BGM ನ ಬ್ಯಾಕ್ ಗ್ರೌಂಡ್ ಅಲ್ಲಿ ಬರುತ್ತೆ ನೋಡಿ, ಅದ್ ಬಂದ್ಬಿಟ್ಟು ಏನ್ ಗೊತ್ತಾ ಹೇಳೋದು, UI ವಿತ್ ಮೀ ಯು ಐ ಅಂತಾನೆ ಬರೋದು ಸಾಂಗು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್. ಅದ್ ನೀವು ಕರೆಕ್ಟಾಗಿ ಕೇಳಿಸ್ಕೊಬೇಕು. ಅವ್ರು ಬೇಕು ಅಂತಾನೆ ಆತರ ಎಡಿಟ್ ಮಾಡ್ಬಿಟ್ಟು ಮಾಡಿರೋದು, ಸ್ವಲ್ಪ ಕ್ರಿಸ್ಪ್ ಮಾಡ್ಬಿಟ್ಟವ್ರೆ, ಹಾಗಾಗಿ ನಿಮ್ಗೆ ಗೊತ್ತಾಗಲ್ಲ. ಬಟ್ ಅದನ್ನ ನೀವು ಕರೆಕ್ಟಾಗಿ ಕಾನ್ಸಂಟ್ರೇಟ್ ಮಾಡಿ ಕೇಳಿಸ್ಕೊಂಡ್ರೆ ಆ ವಿಜುವಲ್ಸ್ನ ಆಫ್ ಮಾಡ್ಬಿಟ್ಟು ನಿಮಗೆ ಕಾಣಿಸುತ್ತದೆ ಯು ಐ ವಿತ್ ಮೀ ಯು ಐ ಅಂತ. ಅಂದ್ರೆ ನನ್ನ ಒಳಗೇನೆ UI ಅಂತ ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಯಾಕೆಂದ್ರೆ ನಾನು ಎರಡು ಮೈಂಡಲ್ಲೇ ನಡೆದ ಕತೆ ಇರೋದ್ರಿಂದ, ಇದು ಆಕ್ಚುಲಿ ಮೈಂಡಲ್ಲೇ ನಡೆಯೋ ಇನ್ನೊಂದು ಕತೆ, ವೇರ್ ನನ್ನೊಳಗಡೆ UI ನಾನು ನೀನು ಇಬ್ರು ಇರ್ತಾರೆ ಅನ್ನೋ ತರ ತೋರಿಸಿರೋ ಸಿಗ್ನಿಫಿಕೆನ್ಸ್ ಇರಬಹುದು ಅಂತ ನಾನು ಹೇಳ್ತೀನಿ. UI ಇಟ್ಸ್ ನಾಟ್ AI, ಇಟ್ಸ್ UI ವರ್ಲ್ಡ್ ಅಂತ ಯಾಕೆ ಮೆನ್ಷನ್ ಮಾಡ್ತಾವ್ರೆ ಅಂದ್ರೆ ಇದ್ರ ಬೇರೆನೇ ಸಿಗ್ನಿಫಿಕೆನ್ಸ್ ಇರ್ಬೋದು. ಬಟ್ ನನಗೆ ಈ ಪರ್ಟಿಕ್ಯುಲರ್ ಈ ಟೀಸರ್ ಪ್ರಕಾರ ಏನ್ ಅನ್ನಿಸ್ತು ಅಂತ ಅದನ್ನ ಮಾತ್ರ ಹೇಳ್ತೀನಿ. UI ಅಂದ್ರೆ ಆಡಮ್ ಮತ್ತೆ ಈವ್ದು ಯು ಮತ್ತೆ ಐ ನಾವಿಬ್ರು ಸೇರ್ಕೊಂಡು ಈ ವರ್ಲ್ಡ್ ನ ಕ್ರಿಯೇಟ್ ಮಾಡ್ತಾ ಇದೀವಿ ಅನ್ನೋ ತರ ಸಿಗ್ನಿಫಿಕೆನ್ಸ್ ಇರ್ಬೋದು. ಅದಕ್ಕೆ ಆಡಮ್ ಅಂಡ್ ಈವ್ ನ ಸ್ಟಾರ್ಟಿಂಗ್ ಅಲ್ಲೇ ತೋರ್ಸೋರೆ ಅಂತ ನನಗೆ ಅನಿಸ್ತಿದೆ. ಅದಾದ್ಮೇಲೆ UI ಇದು ಪೂರ್ತಿ ಮೀನಿಂಗ್ ಗೊತ್ತಲ್ಲ ನಿಮ್ಗೆ, ನಾನು ನೀನು ಕ್ಯಾರೆಕ್ಟರ್ಗಳು ಬರ್ತಾರೆ. ಬಟ್ ಹೇಳಿದ್ದು ಸದ್ಯಕ್ಕೆ ಈಗ ನೋಡ್ತಾರೋ ಟೀಸರ್ ನೋಡ್ತಾರೋ ಅವ್ರಿಗೆ ಮಾತ್ರ ವಿಜುವಲೈಸೇಷನ್ ಅಲ್ಲಿ ಏನ್ ಕಾಣಿಸ್ಬೇಕು ಅಂತ ಅವ್ರು ತೋರಿಸ್ತಾ ಇರೋದು. ಸೊ UI ಅಂದ್ರೆ ಆಡಮ್ ಅಂಡ್ ಈವ್, ಅವರು ಈಗ ವರ್ಲ್ಡ್ ನ ಪಾಪ್ಯುಲೇಟ್ ಮಾಡಕ್ಕೆ ವಾಟ್ ದೇ ವಿಲ್ ಡೂ, ಅದರಿಂದ ನ್ಯೂ ವರ್ಲ್ಡ್ ಕ್ರಿಯೇಟ್ ಆಗುತ್ತೆ ಅನ್ನೋ ತರ ಅವ್ರು ತೋರಿಸ್ತಾ ಇರೋದು ಇಲ್ಲಿ ಸಿಗ್ನಿಫಿಕೆಂಟ್. ಇಲ್ಲಿ ಯಾರು ಅಬ್ಸರ್ವೇ ಮಾಡ್ಲಿಲ್ವಾ, ಇಲ್ಲಿ 2 ಪ್ರಿಸನ್ ತೋರಿಸಿದ್ದಾರೆ, 2 ಜೈಲ್ನ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ. ಒಂದು ವಿಲನ್ ಇರ್ಬೋದು, ಒಂದು ಹೀರೋದ್ ಇರ್ಬೋದು. ನಮಗೆ ಕರೆಕ್ಟಾಗಿ ಗೊತ್ತಿಲ್ಲ ಯಾವುದು ಅಂತ. ನನ್ಗೆ ಅದಕ್ಕೆ ಹೇಳ್ತಾ ಇರೋದು, ಟೀಸರ್ ಅಲ್ಲಿ ಇಷ್ಟೇ ಗೊತ್ತಿರೋದು, ನಾನು ಕನ್ಫರ್ಮ್ ಆಗಲ್ಲ ಯಾವ್ದು ಹೀರೋದು ಯಾವ್ದು ವಿಲನ್ದು ಅಂತ. ಇಲ್ಲಿ 2 ಚಾನ್ಸಸ್ ಆದ್ರೆ, ಇಲ್ಲಿ ಕಲ್ಕಿ ಅವನೇ ಅಂದ್ರೆ ಕಲಿನೂ ಇರ್ಲೇಬೇಕಲ್ವಾ, ವಿಲನ್ ತೋರ್ಸಲ್ಲ ಈ ಪಿಕ್ಚರ್ ಅಲ್ಲಿ ಆಕ್ಚುಲಿ. ಸೊ ವಿಲನ್ ಯಾರು ಅನ್ನೋದು ಮೇ ಬಿ ಕಲ್ಕಿ ಮತ್ತೆ ಕಲಿದೆ ಸ್ಟೋರಿ, ಬಟ್ ಯಾರು ವಿಲನ್ ಅಂತ ಇದುವರೆಗೂ ತೋರಿಸಿಲ್ಲ. ಸೊ ಹೀರೋ ಒಂದು ಮತ್ತೆ ವಿಲನ್ ಒಂದು 2 ಪ್ರಿಸನ್ ಇದೆ, ಅಂದ್ರೆ 2 ಜೈಲ್ ಇದೆ, ಒಂದು ಹೀರೋದು ಒಂದು ವಿಲನ್ದು. ಅದನ್ನ ನೀವು ಅಬ್ಸರ್ವ್ ಮಾಡಿದ್ರೆ ಕಾಣಿಸ್ಕೊಳ್ಳುತ್ತೆ. ಒಂದೇ ಟೀಸರ್ ಅಲ್ಲಿ 2 ಜಾಗದಲ್ಲಿ ಕಟ್ ಮಾಡಿ ತೋರಿಸಿದ್ದಾರೆ. ಒಂದು ಇದೆ ಬಿಸಿ ರಿಂಗ್ ಇದೆ, ಅದ್ರೊಳಗಡೆ ಎಸ್ಕೇಪ್ ಆಗಕ್ಕೆ ಟ್ರೈ ಮಾಡ್ಬೋದು, ಅದು ಒಂದು. ಇನ್ನೊಂದು ಏನು ಅಂದ್ರೆ ಪೂರ್ತಿ ಉಲ್ಟಾ ಪ್ರಿಸನ್, ಅದ್ರೊಳಗಡೆ ಇವರು ಹಾರ್ಸ್ ತಗೊಂಡು ಹೋಗ್ತಾ ಇರೋದು. ಅಲ್ಲಿ ಸೇವ್ ಮಾಡಕ್ಕೂ ಹೋಗಿರ್ಬೋದು ಅಥವಾ ಅವರೇ ಕೂಡಾಕಿರ್ಬೋದು. ಇದು ಬಿಗ್ ಚಾನ್ಸಸ್ ಆರ್ ದೇರ್. ಓಕೆ, ಟೀಸರ್ ಅಲ್ಲಿ ಈ 3 ಜನ ಒಂದೇ ಜಾಗದಲ್ಲಿ ಇರ್ತಾರೆ, ಅವ್ರೇನೋ ಹುಡುಕ್ತಾ ಇರ್ತಾರೆ. ಇಫ್ ಐ ಆಮ್ ನಾಟ್ ರಾಂಗ್ ಟ್ರೆಷರ್ ನ ಹುಡುಕ್ತಾ ಇರ್ಬೋದು, ಏನಾದ್ರು ನಿಧಿ ಸಿಕ್ಬಹುದಾ ಅಂತ. ಯಾಕೆಂದ್ರೆ ಒಬ್ಬನ ಹತ್ರ ಗನ್ ಇದೆ, ಹೂ ಇಸ್ ಎ ಫಾರೆಸ್ಟ್ ರೇಂಜರ್, ಅಥವಾ ಏನೋ ಕಿಲ್ ಮಾಡಕ್ಕೆ ಟ್ರೈ ಮಾಡ್ತಿದ್ದಾನೆ. ಇನ್ನೊಬ್ಬ ನಶೆಲವನೇ, ಇನ್ನೊಬ್ಬ ಹಂಗೆ ದುಡ್ಡು ಸಿಕ್ತು. ಸೊ ಟೆಕ್ನಿಕ್ಲಿ ಅವ್ರು ಏನೋ ಕಾಡಲ್ಲಿ ಹುಡುಕ್ತಾ ಇದ್ರು, ಅವ್ರಿಗೆ ಹುಡುಕ್ತಾ ಇರ್ಬೇಕಾದ್ರೆ ಚಿನ್ನ ಸಿಕ್ಕಿರಬಹುದು. ಅದನ್ನೇ ಇದು ಸೀನ್ ತರ ತೋರಿಸಿದ್ದಾರೆ. ಏನಕ್ಕೆ ಕಾಡ್ಗೆ ಹೋಗಿದ್ರು ಅನ್ನೋದು ನನಗೆ ಗೊತ್ತಿಲ್ಲ, ಅದು ಗೊತ್ತಾದ್ರೆ ಬೇಕಾದ್ರೆ ಎಕ್ಸ್ಪ್ಲೇನ್ ಮಾಡ್ಬೋದು. ಬಟ್ ಕಾಡ್ಗೆ ಹೋಗಿರೋದಂತೂ ನಿಜ. ಇವ್ರು 3 ಜನ ಕಾಡ್ಗೆ ಹೋಗ್ಬಿಟ್ಟು ಏನೋ ಮಾಡ್ತಾರೆ, ಯಾಕಂದ್ರೆ 3 ಜನದ್ದು ಬ್ಯಾಕ್ ಗ್ರೌಂಡ್ ಅಲ್ಲಿ ಫಾರೆಸ್ಟೇ ಇರೋದು. ಸೊ ಟೆಕ್ನಿಕ್ಲಿ ಅವರು ಏನೋ ಹುಡುಕ್ತಾ ಇದ್ರು ಕಾಡಲ್ಲಿ, ಆ ಸೀನ್ನೇ ಅವರು ಕಟ್ ಮಾಡಿ ನಿಮಗೆ ತೋರಿಸಿರೋದು. ಇದು ತುಂಬಾ ಫಾಸ್ಟ್ ಆಗಿದೆ, ನಿಮ್ಗೆ ಗೊತ್ತಾಗಲ್ಲ, ನೋಡ್ಬೇಕು ನೀವು ಸ್ಲೋ ಮಾಡ್ಕೊಂಡೆ ನೋಡಿ, ಪರವಾಗಿಲ್ಲ ಕಾಣಿಸ್ಕೊಳ್ಬಹುದು. ಇಲ್ಲಿ ಹಾಗೆ ನೀವು ಉಪ್ಪಿಟ್ಟು ನೋಡಿದ್ರೆ ನಿಮ್ಗೆ ಗೊತ್ತಿರ್ಬೋದು, ಸ್ಟಾರ್ಟಿಂಗ್ ಅಲ್ಲಿ POV ಪಾಯಿಂಟ್ ಆಫ್ ವ್ಯೂ ಅಂತ. ಇಲ್ಲಿ ಅದೇ ಸೇಮ್ ಟೆಕ್ನಿಕ್ ಯೂಸ್ ಮಾಡಿದ್ದಾರೆ. ಯಾರೋ ಒಬ್ಬ ಬಂದ್ಬಿಟ್ಟು, ನೀವು ಟಾರ್ಚ್ ಇದೆ, ಹಳೆ ಕಾಲದ್ದು ಟಾರ್ಚ್ ನ ಯೂಸ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಯಾರೋ ಬಂದು ನಿಮ್ಗೆ ಹೊಡಿತಾರೆ. ಯಾಕೆ ಹೊಡಿತಾರೆ, ಏನಕ್ಕೆ ಹೊಡಿತಾರೆ ಅನ್ನೋದು ನನಗೆ ಗೊತ್ತಿಲ್ಲ, ಹೇಳಿದೀನಿ ಫಸ್ಟೇ. ಇನ್ನು ನನಗೆ ಏನೇನು ಕಾಣಿಸ್ತದೆ ಅದನ್ನ ಮಾತ್ರ ಹೇಳ್ತಾ ಇದ್ದೀನಿ. ನಾನು ಪೂರ್ತಿ ಪಿಕ್ಚರ್ ನೋಡಿಲ್ಲ, ಯಾಕಂದ್ರೆ ಉಪೇಂದ್ರ ಅವ್ರ ಮೈಂಡ್ ಬೇರೆ ತರ, ನಾನು ಏನೋ ಪಿಕ್ಚರೈಸೇಷನ್ ಮಾಡ್ಬಿಟ್ಟು ಹೇಳ್ಬಿಟ್ರೆ ಸರಿ ಹೋಗಲ್ಲ. ಇದು ನನ್ಗನ್ಸೋ ಪ್ರಕಾರ ನೀವುಗಳು ಅವರು ಸ್ಟಾರ್ಟಿಂಗ್ ಟೀಸರ್ ಅಲ್ಲಿ ಕತ್ಲೆ ಅಂತಿರ್ತಾರ, ಅದನ್ನ ಈಚೆ ಹೋಗ್ಬೇಕಾದ್ರೆ ಟಾರ್ಚ್ ತರ ಯೂಸ್ ಮಾಡ್ಕೊಂಡು ಆಚೆ ಹೋಗ್ಬೇಕಾದ್ರೆ ಇವ್ರು ಅಟ್ಯಾಕ್ ಮಾಡಬಹುದು ಅಂತ ನನ್ಗನ್ಸಕ್ಕೆ. ನೋಡೋಣ ಏನ್ ತೋರಿಸ್ತಾರೆ ಅಂತ. ಇದು ನನ್ಗನ್ಸಿದ್ದು ನೋಡಿ, POV ನೀವು ಒಂದು ಕ್ಯಾಮ್ರಾನೇ ಆಕ್ಚುಲಿ ಹಿಡ್ಕೊಂಡು ಹೋಗೋ ತರ, ನೀವೇ ಹಿಡ್ಕೊಂಡು ಹೋಗೋ ತರ ತೋರಿಸ್ತಾ ಇರೋದು ಇದು. ಇಲ್ಲಿ ಕುದುರೆ ಓಡೋದನ್ನ ಕರೆಕ್ಟ್ ಆಗಿ ಕೇಳಿಸ್ಕೊಂಡ್ರೆ ನೀವು, ಅದು 8 ಸರಿನೇ ಸೌಂಡ್ ಆಗುತ್ತೆ. ಯಾಕೆ ಅಂತ ನನಗೂ ಗೊತ್ತಿಲ್ಲ, ಪ್ರತಿ ಸರಿ 8 ಬರುತ್ತೆ. 8 ಇನ್ಫಿನಿಟಿ ಕೂಡ ಆಗುತ್ತೆ. ಐ ಡೋಂಟ್ ನೋ, 8 ಹ್ಯಾಸ್ ಸಮ್ ಸಿಗ್ನಿಫಿಕೆನ್ಸ್. ಉಪೇಂದ್ರ ಅವ್ರದ್ದು ಗೊತ್ತಿಲ್ಲ, ಬಟ್ ಏನೋ ಇದೆ ಅಲ್ಲಿ. 8 ಏನೋ ರೆಪ್ರೆಸೆಂಟೇಟ್ ಮಾಡಕ್ ಟ್ರೈ, 8 ಅಂದ್ರೆ ಇನ್ಫಿನಿಟಿ ಅಂತಾನು ಆಗುತ್ತೆ. ಸೊ ಟೆಕ್ನಿಕ್ಲಿ ಗೊತ್ತಿಲ್ಲ ಅವ್ರು ಏನಕ್ಕೆ 8 ಸರಿ ಯೂಸ್ ಮಾಡ್ತಾರೆ ಅಂತ. ಲಾಸ್ಟ್ ಟೈಮ್ ಹಂಗೆ ಮಾಡಿದ್ರು, ಟೀಸರ್ ಅನೌನ್ಸ್ಮೆಂಟ್ ಮಾಡ್ಬೇಕಾದ್ರೂ 8 ಸರಿ ಕೇಳಿಸುತ್ತೆ ಕುದುರೆ ಓಡೋದು. ಇಲ್ಲೂ ಅದೇ ಸೇಮ್ ಸೌಂಡ್ ಬರುತ್ತೆ 8 ಸರಿ ಓಡೋದು. ಸೊ ಟೆಕ್ನಿಕ್ಲಿ
ಎಂಟಂದ್ರೆ ಇನ್ಫಿನಿಟಿ ಅಂತ ನನ್ಗೆ ಅನಿಸ್ತಿದೆ. ಅದು ಬಿಟ್ಟು ಇನ್ನೇನಾದ್ರು ಇದ್ದೇ ಇರ್ಬೋದು, ನನಗೆ ಗೊತ್ತಿಲ್ಲ. ಏನೋ ಸಿಗ್ನಿಫಿಕೆನ್ಸ್ ಇದೆ, ಅದಕ್ಕೆ 8 ಸರಿನೇ ಕೇಳಿಸುತ್ತೆ. ನೀವು ಕುದುರೆನ ಕರೆಕ್ಟಾಗಿ ಓಡ್ತಾ ಇರೋದು ಕೇಳಿಸ್ಕೊಂಡ್ರೆ 8 ಸರಿನೇ ಓಡುತ್ತೆ, 8 ಸರಿನೇ ಸೌಂಡ್ ಮಾಡುತ್ತೆ. ಸಾರಿ, ಓಡ್ತಾ ಇರೋದು. ಇಲ್ಲಿ ಹಾರ್ಸ್ ಏನಿರ್ಬೋದು ಅಂತ ಎಷ್ಟೋ ನನಗೆ ಡೌಟ್ ಇರ್ಬೋದು. ನಾನು ಹೇಳಿದ್ರೆ ತಾನೇ ಸ್ಟಾರ್ಟಿಂಗ್ ಅಲ್ಲೇ, ಈ ಮೂವಿಲಿ ಟೈಮ್ ಟ್ರಾವೆಲ್ ಮಾಡೋ ಚಾನ್ಸಸ್ ಇದೆ ಅಂತ. ಟೈಮ್ ಟ್ರಾವೆಲ್ ಮಾಡಬೇಕು ಅಂದ್ರೆ ಟೈಮ್ ಮಿಷಿನ್ ಬೇಕು. ಆ ಟೈಮ್ ಮಿಷಿನ್ ಏನು ಅಂತ ಗೊತ್ತಾ? ಆ ಕುದುರೆನೇ ಟೈಮ್ ಮಿಷಿನ್. ಇದು ನಮಗೆ ಸ್ಟಾರ್ಟಿಂಗ್ ಇಂದ ಹೇಡ್ ಮಾಡ್ತಾವ್ರೆ, ನಿಮಗೆ ಗೊತ್ತೇ ಆಗ್ತಲ್ಲ. ಕುದುರೆ ಅಂದ್ರೆ ಫಾಸ್ಟ್. ಅದು ಯಾವುದೋ ಇಂಟರ್ವ್ಯೂಲಿ ಹೇಳ್ತಿರ್ತಾರೆ, ಕುದುರೆ ಅಂದ್ರೆ ಏನು ಫಾಸ್ಟ್ ಅಂತ ಹೇಳ್ತಿರ್ತಾರೆ. ಫಾಸ್ಟ್ ಅಂದ್ರೆ ಏನು? ಸ್ಪೀಡ್ ಅಂದ್ರೆ ಈಗ ನೋಡಿ, ಟೈಮ್ ನೀವು ಟ್ರಾವೆಲ್ ಮಾಡಬೇಕು ಅಂದ್ರೆ ಬೇಸಿಕ್ ಕಾನ್ಸೆಪ್ಟ್ ಅಂದ್ರೆ ಲೈಟ್ ಸ್ಪೀಡ್ಗಿಂತ ಫಾಸ್ಟಾಗಿ ಟ್ರಾವೆಲ್ ಮಾಡಿದ್ರೆ ನೀವು ಟೈಮ್ ಟ್ರಾವೆಲ್ ಮಾಡ್ಬೋದು ಅನ್ನೋದು ಒಂದು ಕಾಮನ್ ಥಿಯರಿ. ಸೊ ಟೆಕ್ನಿಕ್ಲಿ ಅವರು ಅದನ್ನೇ ಸಿಗ್ನಿಫೈ ಮಾಡಿ ಹಾರ್ಸ್ನೇ ಒಂದು ಟೈಮ್ ಮಿಷಿನ್ ತರ ತೋರಿಸ್ತಾ ಇರ್ಬೋದು ಸ್ಟಾರ್ಟಿಂಗ್ ಇಂದ. ನೀವು ಅದನ್ನ ಅಬ್ಸರ್ವೇ ಮಾಡಿಲ್ಲ ಅನ್ಸುತ್ತೆ. ಮೇ ಬಿ ಅದಕ್ಕೆ ಅವ್ರು ಯಾವಾಗ ಟೈಮ್ ಟ್ರಾವೆಲ್ ಮಾಡ್ತಾರೋ ಹಾರ್ಸ್ನ ಯೂಸ್ ಮಾಡಿ ಟೈಮ್ ಟ್ರಾವೆಲ್ ಮಾಡೋ ಥರ ಸಿಗ್ನಿಫಿಕೆನ್ಸ್ ತೋರಿಸಿರ್ಬೋದು. ಸೊ ಮೇ ಬಿ ಇಂಟರ್ವಲ್ ಆಗಿರ್ಬೋದು, ಅಥವಾ ಕ್ಲೈಮ್ಯಾಕ್ಸ್ ಆಗಿರ್ಬೋದು, ಅಥವಾ ಸ್ಟಾರ್ಟಿಂಗ್ ಸೀನಲ್ಲೇ ಬರ್ಬೋದು, ಹೇಳಕ್ಕಾಗಲ್ಲ. ಯಾಕೆಂದ್ರೆ ಎಷ್ಟೊಂದು ಜನ ಇವ್ರನ್ನ ಕಲ್ಕಿ ಅಂತ ಅನ್ಕೊಂಡು ಪೂಜೆ ಮಾಡ್ತಾರ ತರ ಸೀನ್ ತೋರಿಸಿದ್ದಾರೆ. ಬಟ್ ಆಕ್ಚುಲಿ ಇವರು ನಿಜವಾಗ್ಲೂ ಕಲ್ಕಿನೇನಾ ಅಥವಾ ಕಲ್ಕಿ ರೂಪದಲ್ಲಿ ಬಂದಿರೋ ನಾಟಕ ಮಾಡ್ತಾವ್ರ? ಇದು ತುಂಬಾ ಟ್ವಿಸ್ಟೆಡ್. ಸೊ ಇಟ್ ವಿಲ್ ಬಿ ಎ ಬಿಗ್ ಥಿಂಗ್ ಇಫ್ ಉಪೇಂದ್ರ ಏನಾದ್ರು ಈ ತರ ಮಾಡ್ಬಿಟ್ರೆ. ಅವರು ಏನಂದ್ರೆ ಫಸ್ಟ್ ಕಲ್ಕಿ ತರ ಕಲ್ಕಿ ತರ ವೇಷ ಬಳಸ್ಕೊಂಡು ಜನಕ್ಕೆ ಯಾಮರಿಸ್ತಾ ಇರೋದು, ಆಮೇಲೆ ರಿಯಲ್ ಕಲ್ಕಿ ಬರ್ತಾನೆ. ಅದಂತ ತುಂಬಾ ಟ್ವಿಸ್ಟೆಡ್ ಆಗಿದೆ, ಬಟ್ ಚೆನ್ನಾಗಿರುತ್ತೆ ಆ ತರ ತೋರ್ಸೋದು. ಬಟ್ ಉಪೇಂದ್ರ ಅವರು ಏನಾರು ಒಂದು ತೋರಿಸ್ತಾರಲ್ವಾ, ಟ್ವಿಸ್ಟ್ ಮೈಂಡ್ ಹಿಂಗ್ ಅನ್ಕೊಂಡು ಕೆರ್ಕೊಬೇಕು ಅಂತ ನೀವೇ ಹೇಳ್ತಿದ್ರಲ್ಲ, ತಲೆ ಬುಡದೊಳಗಡೆ ಕೈ ಹಾಕ್ಬಿಟ್ಟು ಎಳಿತಾರೆ ಅಂತ. ಏನೋ ಅವ್ನು ಮಾಡ್ತಾರೆ ಬಿಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್, ಅಂಡ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಜೈ ಹಿಂದ್, ಜೈ ಕರ್ನಾಟಕ. ಇನ್ನು ಎಕ್ಸ್ಟ್ರಾ ನೆಕ್ಸ್ಟ್ 4th ಅದೇ ಉಪ್ಪಿಟ್ಟು 4th ಪಾರ್ಟ್ ದೊಡ್ಡದಿದೆ ಸ್ವಲ್ಪ, ಅದಕ್ಕೋಸ್ಕರ ಟೈಮ್ ತಗೋತಾ ಇದೀನಿ. ಅದು ಬೇಗ ಬರುತ್ತೆ, ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ. Thanks for watching us and please do subscribe. Jai Hind, Jai Karnataka. Bye bye.